ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಕೋತಿಗಳ ಕಾಟ, ಗರ್ಭಿಣಿ ಬಾಣಂತಿಯರಿಗೆ ತಪ್ಪದ ಪಿಕಲಾಟ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ, ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಹಲ್ಲೆ, ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮುಂದೆ ಐಡ್ರಾಮಾ ಸೃಷ್ಟಿ. ಪಾಂಡುರಂಗನ ದೇಗುಲದಲ್ಲಿ ನಿಜಪಾದುಕೆ ದರ್ಶನ, ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳು, ದರ್ಶನಕ್ಕೆ ಹರಿದು ಬಂದ ಭಕ್ತಸಾಗರ. 4 ತಿಂಗಳಿಂದ ಮಾಸಾಶನಗಳು ಕಡಿತ, ಫಲಾನುಭವಿಗಳ ಪರದಾಟ, ಹೋರಾಟದ ಎಚ್ಚರಿಕೆ ನೀಡಿದ ಎದ್ದೇಳು ಕರ್ನಾಟಕ ಸಂಘಟನೆ. ನಮಸ್ಕಾರ, ಎಂಎಂಟಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಜಿಲ್ಲಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕೋತಿಗಳ ಕಾಟ ಮಿತಿಮೀರಿದ್ದು, ಚಿಕಿತ್ಸೆಗಾಗಿ ಬರುವ ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳು ಹಾಗೂ ಸಾರ್ವಜನಿಕರು ಆತಂಕದಲ್ಲಿ ದಿನ ಕಳೆಯುವಂತಾಗಿದೆ. ಆಸ್ಪತ್ರೆ ಆವರಣದಲ್ಲಿ ಕೋತಿಗಳ ಹಾವಳಿ ಹೆಚ್ಚಾಗಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಹಾಕಿ ನೀರಿಗೆ ಭಯ ಬೀಳುತ್ತೆ. ಹಾಕಿ ಹೀಗೆ ಗರ್ಭಿಣಿ ಬಾಣಂತಿಯರಿಗೆ ಕೀಟಲೆ ಕೊಡುತ್ತಿರುವ ಮಂಗಗಳು, ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬಂದಿರುವ ಸಾರ್ವಜನಿಕರ ಬ್ಯಾಗುಗಳಿಗೆ ಕನ್ನ ಹಾಕಿ ಭಯ ಹುಟ್ಟಿಸುತ್ತಿರುವ ಕೋತಿಗಳು. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕೋತಿಗಳ ಹಾವಳಿ ಹೆಚ್ಚಾಗಿದೆ. ಆಸ್ಪತ್ರೆಯ ವಾರ್ಡುಗಳು, ಕಿಟಕಿಗಳು ಹಾಗೂ ಆವರಣದಲ್ಲಿ ಗುಂಪು ಗುಂಪಾಗಿ ಓಡಾಡುತ್ತಿರುವ ಕೋತಿಗಳು ರೋಗಿಗಳು ಹಾಗೂ ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಸೃಷ್ಟಿಸಿವೆ. ವಿಶೇಷವಾಗಿ ಬಾಣಂತಿಯರು, ಗರ್ಭಿಣಿಯರು ಮತ್ತು ಪುಟ್ಟ ಮಕ್ಕಳೊಂದಿಗೆ ಆಸ್ಪತ್ರೆಗೆ ಬರುವವರು ಕೋತಿಗಳ ಕಾಟದಿಂದ ಪರದಾಡುವಂತಾಗಿದೆ. ರೋಗಿಗಳು ತಂದಿರುವ ಆಹಾರ ಪದಾರ್ಥಗಳನ್ನು ಕಸಿದುಕೊಳ್ಳುವುದು, ವಾರ್ಡುಗಳ ಬಳಿ ಓಡಾಡುವುದು ಹಾಗೂ ಕೆಲವೊಮ್ಮೆ ರೋಗಿಗಳನ್ನು ಬೆದರಿಸುವ ಘಟನೆಗಳು ನಡೆಯುತ್ತಿವೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಹಾಕಿ ನೀರಿಗೆ ಭಯ ಬೀಳುತ್ತೆ. ಹಾಕಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಜನಗಳ ಕಾಟ ಅಂತ ನಾವು ಹೇಳ್ತಾ ಇದ್ವಿ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಕೋತಿಗಳ ಕಾಟ ಬಹಳ ಜಾಸ್ತಿ ಆಗಿದೆ. ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನಗರಸಭೆಯವರೇ ಆಗ್ಬೋದು, ಅದಕ್ಕೆ ಸಂಬಂಧಪಟ್ಟವರು ಕೋತಿಗಳನ್ನು ಹಿಡ್ಕೊಂಡೋಗಿ ಬೇರೆ ಕಡೆ ಬಿಡುವಂಥ ಕೆಲಸನಾದರೂ ಮಾಡಬೇಕು. ಬೀದಿಲಿ ಓಡಾಡೋಕ್ಕೆ ನಾಯಿಗಳ ಕಾಟ, ಕೋತಿಗಳ ಕಾಟ ವಿಪರೀತ ಆಗೋಗಿದೆ. ಅಲ್ಲಿ ತುಂಬ ಬಸರಿ ಹೆಂಗಸರು ಬರ್ತಾ ಇದ್ದಾರೆ, ಎಳೆ ಮಕ್ಕಳನ್ನ ತೊಗೊಂಡು ಬರ್ತಾರೆ. ಏನಾದರೂ ಗಾಬರಿ ಬಿದ್ದು ಅವರು ಬಿದ್ದು ಮಾಡಿ ಹೆಚ್ಚು ಕಡಿಮೆ ಆದರೆ ಇದಕ್ಕೆಲ್ಲ ಯಾರು ಹೊಣೆ? ಎಳೆ ಮಕ್ಕಳಿರ್ತಾರೆ. ಕೋತಿಗಳಿಗೇನು, ಕೋತಿ ಆಟ, ಕೋತಿ ಕಪ್ಪಿ ಚೇಷ್ಟೆ ಮಾಡೇ ಮಾಡುತ್ತೆ. ಅದು ಮಕ್ಕಳ ಕೂದಲು ಎಳೆಯೋದು ಅಥವಾ ಮಕ್ಕಳನ್ನ ಏನಾದರೂ ಪರಚೋದು ಅದೆಲ್ಲ ಮಾಡಿದಾಗ ಇದಕ್ಕೆಲ್ಲ ಯಾರು ಹೊಣೆ? ಚಿಕಿತ್ಸೆ ಅಂತೂ ಬಾಯಿ ಪಡ್ಕೊಂಡಂಗಿದೆ. ಅದರಲ್ಲಿ ಅಲ್ಲಿರೋ ವ್ಯವಸ್ಥೆನಾದರೂ ಸರಿ ಮಾಡೋ ಅಂಥದ್ದು ಅಲ್ಲಿರೋರಿಗೆ ಯಾಕೆ ಕಣ್ಣಿಗೆ ಕಾಣಿಸ್ತಿಲ್ವೇನೋ ಅಂತ ನಾನು ಹೇಳೋದು. ಅಲ್ಲಿ ಸಾಕಷ್ಟು ಡಾಕ್ಟ್ರುಗಳು ಓಡಾಡ್ತಾ ಇದ್ದಾರೆ, ಸಂಬಂಧಪಟ್ಟವ್ರು ಇಲಾಖೆಯವರು ಓಡಾಡ್ತಾ ಇದ್ದಾರೆ, ಆದರೂ ಸಹಿತ ಕಣ್ಮುಚ್ಕೊಂಡಿದ್ದಾರೆ. ತ್ವರಿತವಾಗಿ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಪರಿಹಾರವನ್ನು ನಾವು ಹೇಳಬೇಕಾಗಿಲ್ಲ, ಅವರೇ ಯೋಚನೆ ಮಾಡಿ ತ್ವರಿತವಾಗಿ ಆ ಕೋತಿಗಳನ್ನು ಹಿಡ್ಕೊಂಡೋಗಿ ಅದನ್ನು ಎಲ್ಲಿ ಬಿಡಬೇಕು ಅಲ್ಲಿ ಬಿಡುವಂಥ ವ್ಯವಸ್ಥೆ ಮಾಡಬೇಕಾಗಿದೆ. ಇಲ್ಲದೆ ಇದ್ರೆ ಅಲ್ಲಿ ಆಗುವಂಥ ಆಗುಹೋಗುಗಳಿಗೆ ಸಂಪೂರ್ಣ ಅವರೇ ಹೊಣೆ ಆಗ್ತಾರೆ. ಇದಕ್ಕೆಲ್ಲ ನಾವು ಉತ್ತರನೂ ಕೊಡಬೇಕಾಗತ್ತೆ ಶೀಘ್ರದಲ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಆಸ್ಪತ್ರೆ ಆವರಣದಲ್ಲಿ ಕೋತಿಗಳ ಹಾವಳಿ ಹೆಚ್ಚುತ್ತಿರುವ ಬಗ್ಗೆ ಹಲವು ಬಾರಿ ಗಮನಕ್ಕೆ ತಂದರೂ ಸಹ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಅರಣ್ಯ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಸಮನ್ವಯದಿಂದ ತಕ್ಷಣ ಕ್ರಮ ಕೈಗೊಂಡು ರೋಗಿಗಳ ಸುರಕ್ಷತೆಗೆ ಆದ್ಯತೆ ನೀಡಬೇಕಾಗಿದ್ದು, ಆಸ್ಪತ್ರೆಯ ಆಡಳಿತ ಮಂಡಳಿಯೂ ಸಹ ಕೋತಿಗಳ ಕಾಟದಿಂದ ನೊಂದಿದ್ದು, ಇದರ ಬಗ್ಗೆ ಅರಣ್ಯ ಅಧಿಕಾರಿಗಳು ತಕ್ಷಣ ಕ್ರಮ ವಹಿಸಿ ಕೋತಿಗಳನ್ನು ಹಸ್ತಾಂತರ ಮಾಡಿಸಿ ಗರ್ಭಿಣಿಯರು, ಬಾಣಂತಿಯರು ಮತ್ತು ಪುಟ್ಟ ಮಕ್ಕಳ ರಕ್ಷಣೆ ಮುಂದಾಗಬೇಕೆಂದು ಮನವಿ ಮಾಡಿದ್ದಾರೆ. ನಮಸ್ಕಾರ, ನಾನು ಡಾಕ್ಟರ್ ರವಿಕುಮಾರ್ ಅಂತ, ನೋಡಲ್ ಅಧಿಕಾರಿಗಳು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಚಿಕ್ಕಬಳ್ಳಾಪುರ. ಇಲ್ಲಿ ನಮ್ಮ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಪ್ರತಿನಿತ್ಯ ಸುಮಾರು ಒಂದು 350ರಿಂದ 400
ಬಾಣಂತಿಯರು, ಗರ್ಭಿಣಿಯರು, ಮಕ್ಕಳು ಎಲ್ಲ ಚಿಕಿತ್ಸೆಗೆ ಬರ್ತಾ ಇರ್ತಾರೆ. ಈ ನಡುವೆ ಕೆಲವೊಂದು ವಿಭಾಗಗಳಲ್ಲಿ ಸ್ವಲ್ಪ ಕೋತಿ ಕಾಟ ಸ್ವಲ್ಪ ಇದೆ ಅಂತ ಕಂಡು ಬಂದಿದೆ. ಸೊ ಅದನ್ನ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ನಮ್ಮ ಹಂತದಲ್ಲಿ ನಾವೇನೇನು ಕ್ರಮಗಳು ತಗೋಬೇಕು ತಗೊಂಡಿದ್ದೀವಿ. ಸೆಕ್ಯೂರಿಟಿ ಸಿಬ್ಬಂದಿ ಇರ್ಬೋದು, ಗ್ರೂಪ್ ಡಿ ಸಿ ಇರ್ಬೋದು, ಹೌಸ್ ಕೀಪಿಂಗ್ ಸಿಬ್ಬಂದಿ ಇರ್ಬೋದು, ನರ್ಸಿಂಗ್ ಸಿಬ್ಬಂದಿ ಇರ್ಬೋದು, ಅದನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ನಮ್ಮ ಹಂತದಲ್ಲಿ ಮ್ಯಾಕ್ಸಿಮಮ್ ನಾವು ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಆದರೂ ಅವುಗಳ ಕಾಟ ಸ್ವಲ್ಪ 100% ಅವಾಯ್ಡ್ ಮಾಡೋಕ್ಕಾಗಿಲ್ಲ. ಒಂದು 50% ನಮ್ಮ ಕಡೆಯಿಂದ ಅವಾಯ್ಡ್ ಮಾಡಿದ್ರು 100% ಅವಾಯ್ಡ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದರಿಂದ ಈಗ ಮಕ್ಕಳು ಬರ್ತಾರೆ, ದೊಡ್ಡವರು ಬರ್ತಾರೆ, ಅಜ್ಜಿರು ಬರ್ತಾರೆ. ಯಾಕಂದರೆ ವಯಸ್ಸಾದ ಮುದುಕಿಯರು ಕೂಡ ಟ್ರೀಟ್ಮೆಂಟಿಗೆ ಇಲ್ಲಿ ಬರ್ತಾರೆ, ಬಾಣಂತಿರು ಬರ್ತಾರೆ, ಗರ್ಭಿಣಿರು ಬರ್ತಾರೆ. ಅವರಿಗೆಲ್ಲ ಆ ಪ್ರಾಣಿಗಳಿಂದ, ಮುಖ ಪ್ರಾಣಿಗಳಿಂದ ಅವಕ್ಕೇನು ಗೊತ್ತಿರಲ್ಲ. ಅವೇನೋ ಒಂದು ಕಾರಣಕ್ಕೆ ಪಾಪ ಊಟ ಹರಿಸ್ಕೊಂಡು ಬಂದಿರ್ತಾವೋ, ಯಾವುದೋ ಸಮಸ್ಯೆಯಿಂದ ಕಾಡುಗಳು ನಾಶ ಆಗ್ತಾ ಇರೋದ್ರಿಂದ ಬರ್ತಾ ಇದ್ದಾವೋ ಗೊತ್ತಿಲ್ಲ. ಸೊ ಅವು ಬಂದಾಗ ಈ ಸಾರ್ವಜನಿಕರಿಗೆ, ಇಲ್ಲಿ ಬರೋಂಥ ರೋಗಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಸೊ ಆ ನಿಟ್ಟಿನಲ್ಲಿ ನಾವು ಏನೇನು ಕ್ರಮಗಳು ತಗೋಬಹುದು ಆ ಥರ ಕ್ರಮಗಳು ನಮ್ಮ ಹಂತದಲ್ಲಿ ನಾವು ತಗೊಂಡಿದ್ವಿ. ಅದರ ಮೇಲೆ ಇನ್ನು ನಾವು ಈ ಸಂದರ್ಭದಲ್ಲಿ ನಾನು ಅರಣ್ಯ ಇಲಾಖೆಗೆ ಮನವಿ ಮಾಡೋದೇನೆಂದರೆ, ಈ ಕೋತಿಗಳು ಏನು ಕಾಟ ಕೊಡ್ತಾ ಇದೆ ಆಸ್ಪತ್ರೆ ಮತ್ತು ಅದರ ಒಳಂಗಣೆ ಇರ್ಬೋದು, ಹೊರಾಂಗಣೆ ಇರ್ಬೋದು, ಅದನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡಿ ಸ್ಥಳಾಂತರ ಮಾಡಿದ್ರೆ ಇಲ್ಲಿ ಬರೋಂಥ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಂತಹ ಸೂಕ್ಷ್ಮ ಪ್ರದೇಶದಲ್ಲೇ ಕೋತಿಗಳ ಹಾವಳಿ ಹೆಚ್ಚಾಗಿರುವುದು ಗರ್ಭಿಣಿಯರು ಹಾಗೂ ರೋಗಿಗಳ ಆತಂಕಕ್ಕೆ ಕಾರಣವಾಗಿದೆ. ಸಂಬಂಧಪಟ್ಟ ಇಲಾಖೆಗಳು ತ್ವರಿತ ಕ್ರಮ ಕೈಗೊಂಡು ಕೋತಿಗಳ ಕಾಟಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ, MMT ನ್ಯೂಸ್, ಚಿಕ್ಕಬಳ್ಳಾಪುರ. ದ್ವಿಚಕ್ರ ವಾಹನ ರಸ್ತೆಯಲ್ಲಿ ನಿಲ್ಲಿಸಿದರೆಂಬ ಕ್ಷುಲ್ಲಕ ಕಾರಣಕ್ಕೆ ತನ್ನ ಸ್ನೇಹಿತರೊಂದಿಗೆ ಬಂದು ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಹೊಡೆದಿರುವ ಘಟನೆ ವಿಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ದ್ವಿಚಕ್ರ ವಾಹನ ರಸ್ತೆಯಲ್ಲಿ ನಿಲ್ಲಿಸಿದರೆಂಬ ಕ್ಷುಲ್ಲಕ ಕಾರಣಕ್ಕೆ ತನ್ನ ಸ್ನೇಹಿತರೊಂದಿಗೆ ಬಂದು ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಹೊಡೆದಿರುವ ಘಟನೆ ತಾಲೂಕಿನ ವಿಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಘಟನೆ ನಡೆದು 3 ದಿನಗಳೇ ಕಳೆದಿದೆ. ಅಲ್ಲಿದ್ದ ಮುಖಂಡರು ಇದರ ಬಗ್ಗೆ ಕುಳಿತು ಮಾತನಾಡಿ ಬಗೆಹರಿಸೋಣ ಎಂದು ಹೇಳಿದ ನಂತರವೂ ಮುಸ್ಲಿಂ ಯುವಕ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ FIR ದಾಖಲು ಮಾಡಿಸಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಹಲ್ಲೆಗೊಳಗಾದ ಲಕ್ಷ್ಮಿ ಎಂಬುವರು ಠಾಣೆಗೆ ಹೋಗಿ ದೂರು ನೀಡಲು ಹೋದರೆ ಪೊಲೀಸರು ದೂರು ಸ್ವೀಕರಿಸದೇ ಇದ್ದ ಕಾರಣ ವಿಜಯಪುರ ಪೊಲೀಸ್ ಠಾಣೆ ಮುಂದೆ ನ್ಯಾಯಕ್ಕಾಗಿ ನೂರಾರು ಸಂಖ್ಯೆಯಲ್ಲಿ ಜನ ಸೇರಿದ ಹೈಡ್ರಾಮವೇ ತಡರಾತ್ರಿ ನಡೆದಿದೆ. ಹಲ್ಲೆಗೊಳಗಾದ ಲಕ್ಷ್ಮೀರವರ ತಮ್ಮ ಅರುಣ್ ಮಾತನಾಡಿ, ಯಾವುದೋ ಗಲಾಟೆ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿರುವ ಸಂದರ್ಭದಲ್ಲಿ ಕೇಳಲು ಹೋದಾಗ ನಮ್ಮ ಭಾವನವರ ಮೇಲೆ ಏಕಾಏಕಿ ಹಲ್ಲೆ ಮಾಡಿದ್ದಾರೆ. ತದನಂತರ ಮನ್ಸೂರ್ ಎಂಬ ಯುವಕ ತನ್ನ ಸ್ನೇಹಿತರ ಬಳಗವನ್ನ ಕರೆತಂದು ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಹೊಡೆದು ಕಿವಿ ಕಟ್ಟಾಗುವ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ. ಇದಕ್ಕೆ ನಮಗೆ ನ್ಯಾಯ ದೊರೆಯಬೇಕೆಂದು ಮನವಿ ಮಾಡಿದರು. ನಾಗಣ್ಣ ಅವರ ಮನೆ ಹತ್ರ ಒಂದು 2 ವೀಲರ್ ವಿಚಾರವಾಗಿ ಗಲಾಟೆ ನಡೀಬೇಕಾದ್ರೆ ಯಾಕಪ್ಪ ಏನು ಅಂತ ಹೇಳ್ಬಿಟ್ಟು ಗಲಾಟೆ ಬಿಡಿಸೋದಕ್ಕೆ ಹೋಗಿ ಮತ್ತೆ ಗಲಾಟೆ ಕೇಳೋದಕ್ಕೆ ಹೋಗಿರೋ ನಮ್ಮ ಮಾವಾದ ಕೃಷ್ಣಯ್ಯ ಅವ್ರನ್ನೂ ಹೊಡೆದು ಮತ್ತೆ ನಾಗಣ್ಣ ಮಕ್ಕಳನ್ನು ಹೊಡೆದು ಎಲ್ಲ ಅಲ್ಲಿಗೆ ಹೊಡೆದು ಇದು ಮಾಡಿದ್ದಾರೆ. ಮತ್ತೆ ಯಾರ್ಯಾರೋ ಬಂದು ಎಲ್ಲ ಯಾಕೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಕೇಳಿ ಗಲಾಟೆನ ಸಾಲ್ವ್ ಮಾಡಿ ಅಷ್ಟಕ್ಕೆ ನಿಲ್ಲಿಸಿದ್ದಾರೆ. ಅದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಅವ್ರ ಸಂಬಂಧಿಕರನ್ನ ಮತ್ತೆ ಅವ್ರ ಫ್ರೆಂಡ್ ಸರ್ಕಲ್ ಎಲ್ಲಾರು ಮನ್ಸೂರ್ ಅನ್ನೋನು ಅವ್ರ ಫ್ರೆಂಡ್ ಸರ್ಕಲ್ ಎಲ್ಲಾರನ್ನು ಕರೆಸ್ಕೊಂಡು ಮತ್ತೆ ಸುಮಾರು ಹೊತ್ತಿಗೆ ಕೃಷ್ಣಯ್ಯ ಅವ್ರ ಮನೆಗೆ ಏಕಾಏಕಿ ನುಗ್ಗಿ ಅಲ್ಲಿರೋ ಅವರು ಹೆಂಗಸರ ಮೇಲೆ ಎಲ್ಲಾನು ಅಸಭ್ಯವಾಗಿ ನಡ್ಕೊಂಡು ಅವ್ರು ತಂದಿರೋ ಮಾರಕಾಸ್ತ್ರಗಳಿಂದ ನಮ್ಮ ಅಕ್ಕಾದ ಲಕ್ಷ್ಮಿ ಅವ್ರಿಗೆ ಎಡಗಡೆ ಕಿವಿಗೆ ಕಟ್ಟಾಗೋ ರೀತಿಯಲ್ಲಿ ಹೊಡೆದು
ಮತ್ತೆ ಅವರು ಇರೋ ಗಂಡು ಮಕ್ಕಳ ಅವ್ರ ಮಕ್ಕಳನ್ನ ಎಲ್ಲಾನು ಆಚೆಗೆ ಎಳ್ಕೊಂಡ್ಬಂದು ಅಲ್ಲೂ ಗಲಾಟೆ ಮಾಡಿ ಅಲ್ಲೂ ಹೊಡೆದು ಅವ್ರನ್ನೆಲ್ಲಾನು ಗಲಾಟೆ ಮಾಡಿ ತುಂಬಾನೇ ಹೊಡೆದು ಗಲಾಟೆ ಮಾಡಿದ್ದಾರೆ ಎಲ್ಲಾರು ಅವರು ಸಂಬಂಧಿಕರು ಮುಸ್ಲಿಮ್ಸ್ ಅವರು ಎಲ್ಲಾನು ಸೇರಿ. ಅದೆಲ್ಲಾನು ಅವರು ಬರೋದು ನಮ್ಮ ಮಾವ ಅವ್ರ ಮನೆಗೆ ನಮ್ಮ ಅಕ್ಕ ಅವ್ರ ಮನೆಗೆ ಬರೋದು ಎಲ್ಲಾನು ನಮ್ಮ ಅಕ್ಕ ಅವ್ರ ಮನೆಗಡೆ ಎದುರುಗಡೆ ಇರೋ ಕೃಷ್ಣ ಟೆಲಿಕಾಂ ಅನ್ನೋ ಒಂದು CCTV ಅವ್ರ ಅಂಗಡಿಯಲ್ಲಿರೋ CCTV ಫುಟೇಜ್ಗೆ ಎಲ್ಲ ರೆಕಾರ್ಡ್ ಆಗಿದೆ. ಅದೆಲ್ಲಾನು ಪೊಲೀಸ್ ಅವ್ರಿಗೆ ಕೊಟ್ಟು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ ಅವ್ರಿಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ. ಇನ್ನು ಹಲ್ಲೆಗೊಳಗಾದ ಲಕ್ಷ್ಮಿ ಮಾತನಾಡಿ, ಮುಸ್ಲಿಂ ಯುವಕರು ಮನೆಗೆ ನುಗ್ಗಿ ಹೊಡೆಯುವ ವೇಳೆ ನಮ್ಮ ಗಂಡನನ್ನು ಹೊಡೆಯಲು ಬಂದಾಗ ಹೊರಗೆ ಕಳಿಸಿದೆವು. ನನಗೆ ಕಿವಿ ಕತ್ತರಿಸಿದ್ದಾರೆ ಹಾಗೂ ದುರ್ವರ್ತನೆ ತೋರಿ ಈಗ ನಮ್ಮ ಮೇಲೆ ದೂರು ನೀಡಿದ್ದಾರೆ. ಇದು ಯಾವ ನ್ಯಾಯ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ನಾವು ಮನೆಗೆ ಕರ್ಕೊಂಡ್ ಬಂದ್ಬಿಟ್ರಿ. ಮತ್ತೆ 10-15 ಜನ ಬಂದು ಅದೇನು ಮಾರಕ ವಸ್ತುಗಳೆಲ್ಲ ತಂದು ನಮ್ಮ ಮೇಲೆ ಹಲ್ಲೆ ಮಾಡಿದ್ರು. ಕಿವಿ ಎಲ್ಲ ಚಾಕು ಇಲ್ಲಿ ಮಾಡ್ಬಿಟ್ಟು ಕೊಯ್ದ್ಬಿಟ್ರು ಸರ್. ಆಮೇಲೆ ನಾವು ಇದು ಕಿರ್ಸ್ಕಾಡ್ರು ಮತ್ತೆ ಏನೋ ಒಂಥರ ನಮ್ಮ ಮೇಲೆಲ್ಲ ಬೀಳೋ ತರ ಮಾಡಿ ಅದೆಲ್ಲ ಮಾಡಿದ್ರು ಸರ್. ಯಾರಮ್ಮ ಅಂತ ಗೊತ್ತಾಗ ಅನ್ಸರು ಹೈದರು ಸಾಲು ನವೀದು ಮನ್ಸೂರು ಆಸಿಮಾ ಆಸಿಯಾ ಶಾಹಿದ್ ನೌಶಾದ್. ಇಷ್ಟು ಜನ ಮನೆಗೆ ನುಗ್ಗಿದ್ರ? ನಿಮ್ಮ ಮನೆಗೆ ನುಗ್ಗಿದ್ರ ಅವರು? ನುಗ್ಗಿದ್ರು ಸರ್. ಮತ್ತೆ ಯಾರು ಇದ್ರು, ನಮ್ಗೆ ಅವ್ರ ಹೆಸರುಗಳು ಗೊತ್ತಿಲ್ಲ ಸರ್. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಲಕ್ಷ್ಮಿ ಅಂತ ಸರ್. ತುಂಬಾ ಗಲಾಟೆ ಮಾಡಿದ್ರು ಸರ್. ಬಂದು ಮನೆ ಒಳಗಡೆ ಬಿಡ್ಸಾಗ ಹೋಗಿದ್ದಕ್ಕೆ ಈ ತರ ಮಾಡಿದ್ದಾರೆ ಸರ್. ವಿನಯ್, MMT ನ್ಯೂಸ್, ದೇವನಹಳ್ಳಿ. ಆಷಾಢ ಮಾಸದ ದೇವಶಯನಿ ಏಕಾದಶಿ ಅಂಗವಾಗಿ ಪಾಂಡುರಂಗ ದೇಗುಲದಲ್ಲಿ ಶ್ರೀ ಪಾಂಡುರಂಗ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಇದೇ ಮೊದಲ ಬಾರಿಗೆ ಸ್ವಾಮಿಯ ನಿಜಪಾದುಕೆಗಳನ್ನು ಭಕ್ತರು ಸ್ಪರ್ಶಿಸಿ ಆಶೀರ್ವಾದ ಪಡೆಯುವ ಅಪರೂಪದ ಅವಕಾಶ ಕಲ್ಪಿಸಲಾಗಿದ್ದು, ಸಾವಿರಾರು ಭಕ್ತರು ದೇಗುಲಕ್ಕೆ ಆಗಮಿಸಿ ದರ್ಶನ ಪಡೆದರು. ಆಷಾಢ ಮಾಸದ ದೇವಶಯನಿ ಏಕಾದಶಿ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದ ಪಾಂಡುರಂಗ ದೇಗುಲದಲ್ಲಿ ಶ್ರೀ ಪಾಂಡುರಂಗ ಸ್ವಾಮಿಗೆ ವಿಶೇಷ ಪೂಜೆ, ಅಭಿಷೇಕ ಮತ್ತು ಅಲಂಕಾರ ಸೇವೆಗಳು ಭಕ್ತಿಯಿಂದ ನೆರವೇರಿದವು. ಮುಂಜಾನೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ಆರಂಭಗೊಂಡವು. ಶ್ರೀ ಪಾಂಡುರಂಗ ಸ್ವಾಮಿಗೆ ವಿವಿಧ ಬಗೆಯ ಹೂಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿದ್ದು, ದೇಗುಲವು ಭಕ್ತಿಮಯ ವಾತಾವರಣದಿಂದ ಕಂಗೊಳಿಸಿತು. ಬೆಳಗ್ಗೆಯಿಂದಲೇ ಭಕ್ತರು ತಂಡೋಪತಂಡವಾಗಿ ದೇಗುಲಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ವಿಶೇಷ ಪೂಜೆಗಳಲ್ಲಿ ಪಾಲ್ಗೊಂಡಿದ್ದರು. ದಿನವಿಡೀ ಭಜನೆ, ಆರಾಧನೆ ಮತ್ತು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ನೆರವೇರಿದವು. ಈ ಬಾರಿ ವಿಶೇಷವಾಗಿ ಇದೇ ಮೊದಲ ಬಾರಿಗೆ ಶ್ರೀ ಪಾಂಡುರಂಗ ಸ್ವಾಮಿಯ ನಿಜ ಪಾದುಕೆಗಳನ್ನು ಭಕ್ತರು ಸ್ಪರ್ಶಿಸಿ ಆಶೀರ್ವಾದ ಪಡೆಯುವ ವ್ಯವಸ್ಥೆ ಮಾಡಲಾಗಿತ್ತು. ಈ ಅಪರೂಪದ ಸೇವೆಯಲ್ಲಿ ಭಕ್ತರು ಭಾವಪರವಶರಾಗಿ ಪಾಲ್ಗೊಂಡು ತಮ್ಮ ಭಕ್ತಿಯನ್ನ ಸಮರ್ಪಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಸ್ವಾಮಿಯ ನಿಜ ಪಾದುಕೆಗಳನ್ನು ಭಕ್ತರು ಸ್ಪರ್ಶಿಸಿ ಆಶೀರ್ವಾದ ಪಡೆಯುವ ಅಪರೂಪದ ಅವಕಾಶ ಕಲ್ಪಿಸಲಾಗಿದ್ದು, ಸಾವಿರಾರು ಭಕ್ತರು ದೇಗುಲಕ್ಕೆ ಆಗಮಿಸಿ ದರ್ಶನ ಪಡೆದರು.
ಇವತ್ತಿನ ವಿಶೇಷ ಏನಂದರೆ ಮೊದಲ ಏಕಾದಶಿ ಅಂತ ಇದನ್ನು ಹೇಳ್ತಾರೆ. ದೈವಶಯನ ಏಕಾದಶಿ ಅಂದರೆ ವಿಷ್ಣುದೇವರು ನಿದ್ರೆಗೆ ಜಾರುವ ದಿವಸ. ನಾವು ಇದನ್ನು ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ದೇವರ ಪಾದವನ್ನು, ನಿಜ ಪಾದವನ್ನು ಸ್ಪರ್ಶಿಸುವ ಅವಕಾಶವನ್ನು ಕಲ್ಪಿಸಿರ್ತೇವೆ. ಯಾಕೆ ಅಂದರೆ ಪಂಢರಾಪುರದಲ್ಲಿ ಮೊದಲು ಪೂರ್ತಿ ನಮ್ಮ ಭಾರತದಲ್ಲಿ ಪಂಢರಾಪುರದಲ್ಲಿ ಮಾತ್ರನೇ ದೇವರ ಪಾದವನ್ನು ಸ್ಪರ್ಶಿಸುವ ಅವಕಾಶ ಇರೋದು. ಎರಡನೇದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೊಡ್ತಾ ಇದ್ದೀವಿ. ಯಾಕೆ ಅಂದರೆ ಅಲ್ಲಿನ ತುಂಬ ಜನಸಂದಣಿ ಇದೆ, ಸುಮಾರು 20 ರಿಂದ 25 ಲಕ್ಷ ಜನ ಇರೋದ್ರಿಂದ ಎಲ್ಲರಿಗೂ ಅವಕಾಶ ಸಿಗ್ತಾ ಇಲ್ಲ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲರಿಗೂ ಈ ಅವಕಾಶ ಸಿಗಲಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಿ ಚಿಕ್ಕಬಳ್ಳಾಪುರ ಸಮೃದ್ಧಿಯಾಗಲಿ ಅಂತ ಕೋರಿಕೊಂಡು ನಾವು ಈ ಅವಕಾಶವನ್ನು ಎಲ್ಲ ಜನರಿಗೂ ಅವಕಾಶ ಕಲ್ಪಿಸಿರುತ್ತೇವೆ. ಕಾರ್ಯಕ್ರಮ ಹೇಗಿತ್ತು ಅಂದರೆ ಮೊದಲನೇದಾಗಿ ಬೆಳಿಗ್ಗೆ 5 ಗಂಟೆ 30 ನಿಮಿಷಕ್ಕೆ ಕಾಕಡ ಆರತಿಯನ್ನು ಆಯೋಜಿಸಿದ್ವಿ. 5 ಗಂಟೆ 30 ನಿಮಿಷದಿಂದ 6:30ವರೆಗೂ ಕಾಕಡ ಆರತಿ, 5:30ಯಿಂದ 6 ಗಂಟೆವರೆಗೂ ಕಾಕಡ ಆರತಿ ಆಯಿತು. ಕಾಕಡ ಆರತಿ ಆದಮೇಲೆ ದೇವರಿಗೆ ಅಭಿಷೇಕ ಇತ್ತು. ಎಲ್ಲ ದೇವರಿಗೂ ಅಭಿಷೇಕ ಆದಮೇಲೆ ಸಮಸ್ತ ಜನರಿಗೂ ಅಲಂಕಾರ ಆದಮೇಲೆ ಎಲ್ಲರಿಗೂ ನಾವು ನಿಜಪಾದ ದರ್ಶನಕ್ಕೆ ಬಿಟ್ವಿ. ಸುಮಾರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ದೇವಸ್ಥಾನಕ್ಕೆ ಇದು 92ನೇ ವರ್ಷ, ಅತಿ ಪುರಾತನ ದೇವಸ್ಥಾನ. ಅದಕ್ಕೆ ಸುಮಾರು 4 ರಿಂದ 5 ಸಾವಿರ ಜನ ಬಂದು ತುಂಬ ಪ್ರೋತ್ಸಾಹ ಕೊಟ್ಟಿರ್ತಾರೆ ಮತ್ತು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿರುತ್ತೆ. ದೇವಶಯನಿ ಏಕಾದಶಿಯ ಪವಿತ್ರ ಸಂದರ್ಭದಲ್ಲಿ ನಡೆದಂತಹ ವಿಶೇಷ ಪೂಜೆ, ಹೂವಿನ ಅಲಂಕಾರ ಹಾಗೂ ನಿಜ ಪಾದುಕೆ ದರ್ಶನವು ಭಕ್ತರಿಗೆ ಅಪೂರ್ವ ಆಧ್ಯಾತ್ಮಿಕ ಅನುಭವವನ್ನ ನೀಡಿತು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗಡೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ.
ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ಕಳೆದ 4 ತಿಂಗಳಿಂದ ವಿಧವಾ ವೇತನ, ಅಂಗವಿಕಲರ ವೇತನ, ಸಂಧ್ಯಾ ಸುರಕ್ಷಾ ಸೇರಿದಂತೆ ವಿವಿಧ ಮಾಸಾಶನಗಳು ಕಡಿತಗೊಂಡಿದ್ದು ಫಲಾನುಭವಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಎದ್ದೇಳು ಕರ್ನಾಟಕ ಸಂಘಟನೆ ಆತಂಕ ವ್ಯಕ್ತಪಡಿಸಿದೆ. ಗೌರಿಬಿದನೂರು ತಾಲೂಕಿನಲ್ಲಿ ಕಳೆದ 4 ತಿಂಗಳಿನಿಂದ ವಿಧವಾ ವೇತನ, ಅಂಗವಿಕಲರ ವೇತನ, ಸಂಧ್ಯಾ ಸುರಕ್ಷಾ ಸೇರಿದಂತೆ ವಿವಿಧ ಮಾಸಾಶನಗಳು ಕಡಿತಗೊಂಡಿದ್ದು ಫಲಾನುಭವಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಎದ್ದೇಳು ಕರ್ನಾಟಕ ಸಂಘದ ತಾಲೂಕು ಕೋಆರ್ಡಿನೇಟರ್ ಇಡುಗೂರು ಸೋಮಯ್ಯ ಆತಂಕ ವ್ಯಕ್ತಪಡಿಸಿದ್ದಾರೆ. ಇನ್ನು ತಾಲೂಕಿನ ಗಂಗಸಂದ್ರ ಗ್ರಾಮದ ವೃದ್ಧ ಬಾಲಪ್ಪ ಮಾತನಾಡಿ, ಕಳೆದ 4 ತಿಂಗಳಿನಿಂದ ಪಿಂಚಣಿ ಬಾರದೆ ಕಚೇರಿಗೆ ಅಲಿದಾಡುತ್ತಿರುವ ದುಸ್ಥಿತಿ ಬೆಳಕಿಗೆ ಬಂದಿದೆ. ಪ್ರತಿ ತಿಂಗಳು ಬರುತ್ತಿದ್ದ 1,800 ರೂಪಾಯಿ ಪಿಂಚಣಿ ಹಣ ಕಳೆದ 4 ತಿಂಗಳಿನಿಂದ ಸಂಪೂರ್ಣವಾಗಿ ನಿಂತು ಹೋಗಿದೆ. ಪಿಂಚಣಿ ಹಣ ಯಾಕೆ ಬಂದಿಲ್ಲ ಎಂಬುದರ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲದೆ ವೃದ್ಧ ಬಾಲಪ್ಪ ಸೇರಿ ಮತ್ತಷ್ಟು ಮಂದಿ ತಮ್ಮ ಆಧಾರ್ ಕಾರ್ಡ್ ಹಿಡಿದುಕೊಂಡು ತಾಲೂಕು ಕಚೇರಿಗೆ ಅಲಿದಾಡುವಂತಾಗಿದೆ. ತಮ್ಮ ಸಮಸ್ಯೆಯನ್ನ ಹೇಳಿಕೊಳ್ಳಲು ಕಚೇರಿಗೆ ಬಂದರೆ ಅಧಿಕಾರಿಗಳಿಂದ ಸರಿಯಾದ ಸ್ಪಂದನೆ ಸಿಗುತ್ತಿಲ್ಲ ಹಾಗೂ ಸೂಕ್ತ ಉತ್ತರ ನೀಡದೆ ಸತಾಯಿಸುತ್ತಿದ್ದಾರೆ ಎಂದು ಅವರು ನೋವನ್ನ ತೋಡಿಕೊಂಡಿದ್ದಾರೆ. ತಾಲೂಕು ಆಫೀಸಿಗೆ ಬಂದಿದ್ದೀರಾ? ಸಂಬಳಕ್ಕೆ ಎಷ್ಟು ಬರ್ತಾ ಇತ್ತು ನಿಮಗೆ? 1,200. ಯಾವ ಊರು ನಿಮ್ಮದು? ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ? 4 ತಿಂಗಳಿಂದ. ಯಾಕೆ ನಿಲ್ಲಿಸಿದ್ದಾರೆ? ಹಾಂ, ಇವಾಗ ಏನೇನೆಲ್ಲ ತೊಗೊಂಬಂದಿದ್ದೀರಾ ನೀವು ಇಲ್ಲಿಗೆ? ಈಗ ಆಧಾರ್ ಕಾರ್ಡು, ಹಾಂ, ಕೊಟ್ಟು ಬುಕ್ಕು, ನಮ್ಮೂರು ಕೊಟ್ಟ ಮೇಲೆ ಕೊಟ್ಟಾರೆ. ನಿಮ್ಮ ಹೆಸರು? ಬಾಲಪ್ಪ. ಹಳ್ಳಿಗಳಿಂದ ತಾಲೂಕು ಕಚೇರಿಯತ್ತ ಬರುತ್ತಿರುವ ಜನರು, ವೃದ್ಧರು ಸರ್ವರ್ ಸಮಸ್ಯೆ ಹಾಗೂ ಮಾಹಿತಿಯ ಕೊರತೆಯಿಂದಾಗಿ ಜನರು ಊಟ ನೀರಿಲ್ಲದೆ ಪರದಾಡುವಂತಾಗಿದೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಫಲಾನುಭವಿಗಳ ಸಮಸ್ಯೆಗಳನ್ನು ಪರಿಹರಿಸಿ ವೇತನ ಮಂಜೂರು ಮಾಡಲು ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಸುಮಾರು 4 ತಿಂಗಳಿನಿಂದ ಏನು ಮಾಸಾಸನ ಬರ್ತಾ ಇತ್ತು, ವಿಧವಾ ಮಾಸಾಸನ, ಅಂಗವಿಕಲರ ಮಾಸಾಸನ, ಸಂಧ್ಯಾ ಸುರಕ್ಷಾ ಮಾಸಾಸನ, ಈ ರೀತಿಯ ಮಾಸಾಸನಗಳು ಸುಮಾರು 4 ತಿಂಗಳಿಂದ ಹಳ್ಳಿಗಳಲ್ಲಿ ಸುಮಾರು ಜನ ಫಲಾನುಭವಿಗಳಿಗೆ ಇದು ನೀಡ್ತಾ ಇಲ್ಲ. ಏಕಾಏಕಿಯಾಗಿ ಅವ್ರಿಗೆ ಯಾವುದೇ ಕಾರಣ ಇಲ್ಲದೆ ಏಕಾಏಕಿಯಾಗಿ ಅದನ್ನು ರದ್ದುಪಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಜನಗಳಿಗೆ ಸರಿ ಮಾಹಿತಿ ಇಲ್ಲ. ಹಳ್ಳಿಗಳಲ್ಲಿ ಗೋಳಾಡ್ತಾ ಇದ್ದಾರೆ ಜನಗಳು. ಆ ಪರಿಸ್ಥಿತಿ ನೋಡಿದ್ರೆ ತುಂಬ ನೋವಾಗುತ್ತೆ. ಅಧಿಕಾರಿಗಳು ಏಕಪಕ್ಷೀಯವಾಗಿ ಈ ಫಲಾನುಭವಿಗಳನ್ನ ರದ್ದುಪಡಿಸಿದ್ದಾರೆ. ಇದು ರಾಷ್ಟ್ರೀಯ ಒಂದು ಸಾಮಾಜಿಕ ಭದ್ರತೆ ಯೋಜನೆಯಲ್ಲಿ ಈ ಸೌಲಭ್ಯಗಳು ಸಿಗ್ತಾ ಇರೋದು. ಏನು ಯೋಜನೆಯ ಉದ್ದೇಶ ಇದೆ, ಆ ಯೋಜನೆಯ ಉದ್ದೇಶವನ್ನು ತಳ್ಕೊಳ್ಳೋಕೆ ಮಾಡ್ತಾ ಇದ್ದಾರೆ. ಫಲಾನುಭವಿಗಳಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ನೀಡ್ತಾ ಇಲ್ಲ. ಯಾವ ಕಾರಣಕ್ಕೆ ನೀನು ರದ್ದುಪಡಿಸಿದೆಯೇ, ಮತ್ತು ಅದಕ್ಕೆ ಒಂದು ನೋಟಿಸ್ ಕೊಡಬೇಕಾಯಿತು, ನೋಟಿಸು ಕೊಡಲಿಲ್ಲ. ಏಕಾಏಕಿ ರದ್ದುಪಡಿಸ್ತಾರೆ. ಇನ್ಕಮ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಓರಲಾಗಿ ಹೇಳ್ತಾ ಇದ್ದಾರೆ. ಮತ್ತು ಇನ್ನು ಬೇರೆ ಬೇರೆ ಕಾರಣಗಳು ಹೇಳ್ತಾ ಇದ್ದಾರೆ. ತಾಲೂಕಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಫಲಾನುಭವಿಗಳನ್ನು ರದ್ದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಗ್ತಾ ಇದೆ. ದಯಮಾಡಿ ಎಲ್ಲರೂ ಈಗೇನು ತಾಲೂಕು ಕಚೇರಿನಲ್ಲಿ ಅಲಿತಾ ಇದ್ದಾರೆ. ಬೆಳಗ್ಗೆ ಆದರೆ ಇಲ್ಲಿ ಬಂದರೆ ಸರ್ವರ್ ಪ್ರಾಬ್ಲಮ್ ಇದೆ, ಸರ್ವರ್ ಇಲ್ಲ, ನೋಡೋಕ್ಕಾಗ್ತಾ ಇಲ್ಲ, ಕಾಯಿರಿ ಅಂತ ಹೇಳ್ತಾ ಇದ್ದಾರೆ. ಜನಗಳು ಇಲ್ಲಿ ಅಲಿತಾ ಇದ್ದಾರೆ, ಊಟ ನೀರಿಲ್ಲದೆ ಅಲಿತಾ ಇದ್ದಾರೆ. ಈಗ ಅಟ್ಲೀಸ್ಟು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆ ಫಲಾನುಭವಿಗಳಿಗೆ ಯಾವ ಕಾರಣಕ್ಕೆ ರದ್ದಾಗಿದೆ, ಯಾವ ದಾಖಲೆ ನೀವು ನೀಡಬೇಕಾಗಿದೆ, ಅದನ್ನು ಅವ್ರು ನೀಡೋದ್ರ ಮೂಲಕ ಅವ್ರಿಗೆ ಅನುಕೂಲ ಮಾಡಿ ನಿರ್ಗತಿಕರಿಗೆ, ಅವರು ಅಸಂಘಟಿತ ಕಾರ್ಮಿಕರು ಪಾಪ ಯಾರು ಈ ಹೊರಗಡೆ ಬಂದು ಇಲ್ಲಿ ಕೆಲಸಗಳು ಮಾಡ್ಕೊಳೋಕ್ಕಾಗಲ್ಲ. ಹಳ್ಳಿಗಳಲ್ಲೇ ಹೋಗಿ ಅವ್ರ ಮನಬಾಗಿಲಿಗೆ ಹೋಗಿ ಅಧಿಕಾರಿಗಳು, VA ಮತ್ತು ಅಧಿಕಾರಿಗಳು ಅವರ ಸಮಸ್ಯೆಯನ್ನು ಪರಿಹರಿಸೋದ್ರ ಮೂಲಕ ಅವ್ರಿಗೆ ವೇತನ ಮಂಜೂರು ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರವನ್ನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ಮತ್ತು ಇಷ್ಟೇ ಅಲ್ಲ,
ತಾಲೂಕಿನಲ್ಲಿ ಒಟ್ಟು 45,000ಕ್ಕೂ ಹೆಚ್ಚು ಮಂದಿ ಪಿಂಚಣಿ ಫಲಾನುಭವಿಗಳು ಇದ್ದು, ಇದರಲ್ಲಿ 11,000ಕ್ಕೂ ಹೆಚ್ಚು ಮಂದಿಯನ್ನ ಪರಿಶೀಲನೆ ನಡೆಸಲು ಸರ್ಕಾರ ಆದೇಶಿಸಿದ್ದು, ಅದರಂತೆ ತಾಲೂಕಿನಲ್ಲಿ 6,217 ಮಂದಿ ಫಲಾನುಭವಿಗಳು ಪಿಂಚಣಿ ಪಡೆಯಲು ಅರ್ಹರೆಂದು ಆಯಾ ಗ್ರಾಮ ಆಡಳಿತಾಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ. 5,000ಕ್ಕೂ ಹೆಚ್ಚು ಮಂದಿಯನ್ನ ಇನ್ಕಮ್ ಸೇರಿದಂತೆ ಸರಿಯಾದ ದಾಖಲೆಗಳು ಸ್ಪಷ್ಟವಾಗಿ ಇಲ್ಲದೆ ಇರುವ ಕಾರಣ ರಿಜೆಕ್ಟ್ ಮಾಡಲಾಗಿದ್ದು, ಇದರಲ್ಲಿ ಇನ್ನು ಅರ್ಹರನ್ನ ಪರಿಶೀಲನೆ ಮಾಡಲಾಗುತ್ತಿದೆ. ಇದಕ್ಕೆ ಸಂಬಂಧಿಸಿದಂತೆ ತಿಳುವಳಿಕೆ ಪತ್ರ ನೀಡಲಾಗಿದ್ದು, ಪತ್ರದ ಮುಖಾಂತರ ಸೂಕ್ತ ದಾಖಲೆಗಳನ್ನು ಪಡೆದುಕೊಳ್ಳಲಾಗುತ್ತಿದೆ ಎಂದು ಉಪತಹಸೀಲ್ದಾರ್ ಆಶಾ ಅವರು ಮೌಖಿಕವಾಗಿ ತಿಳಿಸಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಮಂಚೇನಹಳ್ಳಿ ನೂತನ ತಾಲೂಕು ಎಂದು ಘೋಷಣೆ ಮಾಡಿದ ಮೇಲೆ ಈ ಭಾಗದಲ್ಲಿ ದಲಿತರು ಹಲವಾರು ಹಕ್ಕುಗಳಿಗಾಗಿ ನಿರಂತರ ಹೋರಾಟ ನಡೆಸಿಕೊಂಡು ಬಂದಿದ್ದಾರೆ. ಆದರೆ ತಾಲೂಕು ಕಚೇರಿಯಲ್ಲಿ ದಲಿತರಿಗೆ ಸೂಕ್ತ ನ್ಯಾಯ ಸಿಗುತ್ತಿಲ್ಲ ಹಾಗೂ ಅಧಿಕಾರಿಗಳು ದಲಿತ ವಿರೋಧಿ ಧೋರಣೆ ನಡೆಸುತ್ತಿದ್ದಾರೆ ಎಂದು ದಲಿತ ಮುಖಂಡ ನಾರಾಯಣಸ್ವಾಮಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಚೇನಹಳ್ಳಿ ನೂತನ ತಾಲೂಕು ಎಂದು ಘೋಷಣೆ ಮಾಡಿದ ಮೇಲೆ ಈ ಭಾಗದಲ್ಲಿ ದಲಿತರು ಹಲವಾರು ಹಕ್ಕುಗಳಿಗಾಗಿ ನಿರಂತರ ಹೋರಾಟ ನಡೆಸಿಕೊಂಡು ಬಂದಿದ್ದಾರೆ. ಆದರೆ ಪ್ರಸ್ತುತ ತಾಲೂಕು ಕಚೇರಿಯಲ್ಲಿ ದಲಿತರಿಗೆ ಸೂಕ್ತ ನ್ಯಾಯ ಸಿಗುತ್ತಿಲ್ಲ ಹಾಗೂ ಅಧಿಕಾರಿಗಳು ದಲಿತ ವಿರೋಧಿ ಧೋರಣೆ ನಡೆಸುತ್ತಿದ್ದಾರೆ ಎಂದು ದಲಿತ ಮುಖಂಡ ನಾರಾಯಣಸ್ವಾಮಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಲಿತ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ತಹಸೀಲ್ದಾರ್ ವಿರುದ್ಧ ಹಲವು ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಮಹೇಶ್ವರಿ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಮಹಿಳೆಯರು ಸೇರಿದಂತೆ ದಲಿತರು 1.5 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಬಂದು ಮನವಿ ಸಲ್ಲಿಸಿದ್ರು. ಅಧಿಕಾರಿಗಳು ಕನಿಷ್ಠ ಸ್ಪಂದನೆ ನೀಡದಿರುವುದು ಖಂಡನೀಯ. ಹಾಲಿ ತಹಸೀಲ್ದಾರ್ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ದಲಿತ ಕೇರಿಯಲ್ಲಿ ಜಮೀನು ವಿತರಣೆ, ವಿಧವಾ ವೇತನ ಅಥವಾ ಯಾವುದೇ ಸರ್ಕಾರಿ ಸೌಲಭ್ಯಗಳನ್ನು ಸಮರ್ಪಕವಾಗಿ ನೀಡಿದ್ದರೆ ಬಹಿರಂಗವಾಗಿ ತೋರಿಸಲಿ ಎಂದು ನಾರಾಯಣಸ್ವಾಮಿ ಅವರು ಸವಾಲು ಹಾಕಿದ್ದಾರೆ. ದಲಿತರು ಶಾಂತಿಯುತವಾಗಿ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ನಡೆಸುತ್ತಿದ್ರು, ಅಧಿಕಾರಿಗಳು ಪೊಲೀಸರ ಮೂಲಕ ಬೆದರಿಕೆ ಹಾಕಿಸುತ್ತಿದ್ದಾರೆ. ಸಂವಿಧಾನದ ಅರಿವಿಲ್ಲದೆ ಹಣ ನೀಡಿ ಹುದ್ದೆ ಗಿಟ್ಟಿಸಿಕೊಂಡಿರುವ ಇಂತಹ ತಹಸೀಲ್ದಾರ್ ಅವರಿಂದ ಜನಸಾಮಾನ್ಯರಿಗೆ ನ್ಯಾಯ ಸಿಗಲು ಸಾಧ್ಯವಿಲ್ಲ ಎಂದು ಕಿಡಿಕಾರಿದ್ದಾರೆ. ನಾವು ಸ್ವತಂತ್ರ ಪಡೆದಂಗೆ ಮಂಚೇನಹಳ್ಳಿ ತಾಲೂಕು ಎಂದು ಘೋಷಣೆ ಮಾಡಿ ಮೊಟ್ಟ ಮೊದಲನೇದಾಗಿ ಮಾಡಿದರೂ ಕೂಡ ನಾವು ಹೋರಾಟದಲ್ಲಿ ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಕೋಲಾರ ಈ ಥರ ಹೋರಾಟ ನಡೆಸ್ಕೊಂಡು ಬಂದಿದ್ದೀವಿ. ಆದರೆ ತಾಲೂಕಾದ ಮೇಲೆ ಇವತ್ತು ನಮ್ಮನ್ನು ದಲಿತರು ಎಂದ ಒಂದೇ ಒಂದು ಭಾವನೆಗೆ ಮಹೇಶ್ವರಿ ಸರ್ಕಲಿಂದ ತಾಲೂಕು ಕಚೇರಿಯವರೆಗೂ ಕಾಲ್ನಡಿಗೆ ಮುಖಾಂತರ ನಡೆಸಿರೋದಕ್ಕೆ ಈ ಒಂದು ತಹಶೀಲ್ದಾರ್ ಅವರಿಗೆ ವರ್ಗಾವಣೆ ಅಲ್ಲ, ಅಮಾನತು ಮಾಡಬೇಕು ಮತ್ತು ಅಟ್ರಾಸಿಟಿ ಕೇಸ್ ಹಾಕಬೇಕು. ಯಾಕಂದರೆ ನಮ್ಮ ಹೆಣ್ಣುಮಕ್ಕಳನ್ನ 1.5 ಕಿಲೋಮೀಟರ್ನ ಇವ್ರ ಕಚೇರಿಗೆ ನಡೆದುಕೊಂಡು ಬಂದಿದ್ರು ಕೂಡ ಇದುವರೆಗೂ ಯಾವುದೇ ರೀತಿಯಲ್ಲಿ ನಾವು ಶಾಂತಿಯುತವಾಗಿ ಕೆಲಸ ಮಾಡ್ತಾಯಿದ್ದೀವಿ. ಹೋಗಲಿ, ಇವರು ಬಂದ ಮೇಲೆ ಯಾವುದಾದ್ರೂ ಒಂದು ದಲಿತ ಕೇರಿಗಳಲ್ಲಿ ಒಬ್ಬ ಜಮೀನಾಗಲಿ, ಒಬ್ಬ ವಿಡಿಯೋ ಫಂಕ್ಷನ್ ಆಗಿರಲಿ, ಒಬ್ಬ ಇದು ಏನೇನು ಸರ್ಕಾರ ಸವಲತ್ತುಗಳಿದ್ದಾವೆ ಅವು ದಲಿತರಿಗೆ ಯಾವುದಾದ್ರೂ ಕೊಟ್ಟಿದ್ರೆ ಗಂಟಾಘೋಷ ನಾನು ಇಂತ ಮಾಡಿದ್ದೀನಿ ಅಂತ ತೋರಿಸ್ಲಿ, ನಾವು ಶರಣಾಗ್ತೀವಿ. ಇಷ್ಟು ದೂರ ನಾವು ನಡ್ಕೊಂಡು ಬಂದರೂ ಕೂಡ 1.5 ಕಿಲೋಮೀಟರ್ ಕೂಡ ಇನ್ನೂ ಕೆಲವ್ರಿಗಿದೆ ಪೊಲೀಸವ್ರಿಗೆ ಧಮಕಿ ಹಾಕ್ಕೊಂಡು ನಾವು ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಹೊರತು ಇವರು ಸಂವಿಧಾನವನ್ನು ಓದಿಲ್ಲ. ಇವರು ಬರೀ ಹಣ ಕೊಟ್ಟು ಬಂದಿರತಕ್ಕಂಥ ಒಬ್ಬ ತಹಶೀಲ್ದಾರ್ ಆಗಿರ್ತಾರೆ. ಆದ್ದರಿಂದ ಇವರನ್ನು ಕೂಡಲೇ ಅಮಾನತು ಮಾಡಬೇಕು, ಇಲ್ಲಿ ವರ್ಗಾವಣೆ ಮಾಡಬೇಕು. ಮೇಲಿನ ಅಧಿಕಾರಿಗಳಿಗೆ ತಿಳಿಸಿ ನಾವು ಅಟ್ರಾಸಿಟಿ ಕೂಡ ಹಾಕಲೇಬೇಕು ಅಂತ ಇದು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇವರು ಈ ಥರನೇ ಮಾಡಿದ್ರೆ ತಹಶೀಲ್ದಾರ್ ಅವರ ಕಚೇರಿಗೆ ಬೀಗ ಮುದ್ರೆ ಮತ್ತು ತಮಟೆ ಕಾರ್ಯಕ್ರಮ ಕೂಡ ಚಳುವಳಿ ಕಾರ್ಯಕ್ರಮ ಹಮ್ಮಿಕೊಂಡು ನಾವಂತೂ 15ನೇ ತಾರೀಕು ಇವರನ್ನು ಫ್ಲಾಗ್ ಹಾಸ್ಟ್ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಯಾವುದೇ ಇವರು ಇದು ಮಾಡಿದ್ರು ಅಷ್ಟರೊಳಗೆ ಇವರನ್ನು ವರ್ಗಾವಣೆ ಮಾಡಬೇಕಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ದಲಿತರ ಪರವಾಗಿ. ಅಂದ್ರೆ ಈಗ ನಿಮ್ಗೆ ಗೊತ್ತಿದೆ, ಎಷ್ಟು ದಿನ ಇವ್ ಜೀಪ್ ಬಂದು ಅಲ್ಲಿ ತೋಟದಲ್ಲಿ ಹಾಕೋದು, ಇಲ್ಲಾಂದ್ರೆ ಬೆಡ್ದತ್ತ ಹಾಕೋದು. ಇವತ್ತು ಜೀಪು ನಾವು ದಲಿತ ಸಂಘಟನೆಗಳೆಲ್ಲ ಒಕ್ಕೂಟಕ್ಕೆ ಇಲ್ಲಿ ಸ್ಟ್ರೈಕ್ ಬಂದಿದೀವಿ ಅಂತ ಹೇಳಿದ ತಕ್ಷಣ ಜೀಪ್ ಅಡ್ಡ ಹಾಕಿದ್ದಾರೆ. ಈಗ ಮತ್ತೆ ADCನೋ ಇಲ್ಲ DC ಬರ್ತಾ ಇದೀವಿ ಅಂತ ಹೇಳೋಷ್ಟೊತ್ತಿಗೆ ಜೀಪ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಏನು ಮುಂದೆ ತೆಗಿಲ್ಲ ಅಂತ. ಬೇಡ, ಹೌದು ನೋಡ್ಲಿ. ಒಂದು ಎರಡನೇದು, ಯಾವುದೇ ಒಂದು ದಲಿತ ಸಂಘಟನೆಗಳ ಪೂರ್ವಭಾವಿ ಸಭೆ ಕರೀತದೆ, ಒಂದೇ ಒಂದು ಮಾಡಿರೋದು ವರ್ಷಕ್ಕೆ.
ಸುತ್ತೋಲೆ ಏನಿದೆ 3 ಸತಿ ಮಾಡಬೇಕು, 3 ತಿಂಗಳಿಗೊಮ್ಮೆ ಒಂದು ಸತಿ ಸುತ್ತೋಲೆ ಇದೆ. ಆದರೆ 3 ತಿಂಗಳಿಗೊಮ್ಮೆ ಸುತ್ತೋಲೆ ಇದ್ದದೆ ಇವ್ರೇನು ಮಾಡಿದೆ, ಒಂದೇ ಒಂದು ಪ್ರತಿಭಟನೆ ಇದು ಪೂರ್ವಭಾವಿ ಸಭೆ ಕರೆದೆ. ಆ ಸಭೆನೂ ಇವ್ರು ಹೇಳಿ ಟೈಮ್ ಬರಲ್ಲ, 11 ಗಂಟೆಗೆ ಹೇಳಿದ್ರೆ 12 ಗಂಟೆಗೆ ಬರ್ತಾರೆ. ಮತ್ತೆ ನಾಳೆ ಮೀಟಿಂಗ್ ಇದೆ ಅಂದರೆ ಅದನ್ನು ಪೋಸ್ಟ್ಪೋನ್ ಮಾಡ್ತಾನೆ ಇರ್ತದೆ. ನಾವೆಲ್ಲ ಕೆಲಸ ಕಾರ್ಯಗಳು ಬಿಟ್ಟು ಇಲ್ಲಿಗೆ ಬರ್ತೀವಿ, ಇವ್ರಿಗೇನು ಸಂಬಳ ಬರ್ತಾ ಇದೆ, AC ರೂಮಲ್ಲಿ ಕೂತ್ಕೊಂಡಿರ್ತಾರೆ. ನಾವೆಲ್ಲ ಕೆಲಸ ಕಾರ್ಯಗಳು ಬಿಟ್ಟು ಬರ್ತಾ ಇರ್ತೀವಲ್ಲ, ನಮಗೂ ಕೋಆಪರೇಟಿವ್ ಕೊಡಬೇಕಲ್ಲ ಅವರು. ನಾವು ಬಂದು ಅರ್ಧ ಗಂಟೆ ಕೂತಿದ್ದು ಅವ್ರು ಬರೋದೇ ಇಲ್ಲ. ಇದು ನೆಗ್ಲೆಕ್ಟು, ಎರಡನೇದಾಯಿತು. ಮೂರನೇದು ಮತ್ತೊಂದು ಏನು ಮಾಡ್ತಾರೆ, ನಾವು ಯಾವುದೇ ಒಂದು ಕೆಲಸಗಳಿಗೆ ಒಂದು ಮನವಿಗಳು ಕೊಟ್ಟರೆ ಇದುವರೆಗೂ ಅವರು ಪ್ರತಿಯೊಂದು ಈ ಸುಮಾರು ಈ ಚಿಕ್ಕ ತಾಲೂಕಿದ್ದು, ದೊಡ್ಡ ತಾಲೂಕು ಅಂತ ಏನಲ್ಲ, ಇವ್ರೇನು ಮಾಡ್ತಾರೆ, ಒಂದು ಕೆಲಸನೂ ಸ್ಪಂದಿಸಲ್ಲ. ಕೊಟ್ಟರೆ ಈಗ ನಾಳೆ ನೋಡ್ತೀವಿ, ನಾಡಿದ್ದು ನೋಡ್ತೀವಿ, ನಮ್ಮದು AC ಆ್ಯಪ್ ಇದರಲ್ಲಿದೆ, ಲಾಗಿನ್ನಲ್ಲಿದೆ, ಈ ಆಫೀಸಲ್ಲಿ ಇದೆ, ಬದೇ ಇದೆ ತಳ್ಕೊಂಡೆ ಕಾಲಹರಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ಕೇಳಿದ್ರು ನಮ್ಮನ್ನ ದಲಿತ ಸಂಘಟನೆಗಳನ್ನು ಸ್ಪಂದಿಸೋದೇ ಇಲ್ಲ. ಆ ಮೇಡಮ್ ದಲಿತ ಸಂಘಟನೆ ಅಂದರೆ ಆಗೋದೇ ಇಲ್ಲ ಅನ್ಸುತ್ತೆ ಬಹುಶಃ. ಈ ಸಂದರ್ಭದಲ್ಲಿ ದಲಿತ ಸಂಘಟನೆಯ ಎಲ್ಲಾ ದಲಿತ ಒಕ್ಕೂಟದ ಪದಾಧಿಕಾರಿಗಳು ಭಾಗವಹಿಸಿದ್ರು. ನಾಸೀರ್, MMTV ನ್ಯೂಸ್, ಮಂಚೇನಹಳ್ಳಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಕರ್ನಾಟಕ ಪೊಲೀಸ್ ಇಲಾಖೆಯು ಯುವಜನತೆಯನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸಲು ಮತ್ತು ಅವರಲ್ಲಿ ಕ್ರೀಡಾ ಮನೋಭಾವನೆ ಬೆಳೆಸಲು ಶಾಲಾ ಮಕ್ಕಳಿಗೆ ವಾಲಿಬಾಲ್ ಪಂದ್ಯಾವಳಿಗಳು ಹಾಗೂ ಉಚಿತ ತರಬೇತಿ ಶಿಬಿರಗಳನ್ನು ಆಯೋಜಿಸುತ್ತಿದೆ ಎಂದು ಸರ್ಕಲ್ ಇನ್ಸ್ಪೆಕ್ಟರ್ M. ಶ್ರೀನಿವಾಸ್ ಹೇಳಿದರು.
ಟಚ್ ಚೇಳೂರು ಪ್ರಶಾಂತಿ ವಿದ್ಯಾಸಂಸ್ಥೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಪಿಎಸ್ಐ ಶ್ರೀನಿವಾಸ್ ಮತ್ತು ಎಸ್ಐ ಗಣೇಶ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧ ದಿನ ಆಚರಣೆ ಹಾಗೂ ವಿದ್ಯಾರ್ಥಿಗಳಿಗೆ ವಾಲಿಬಾಲ್ ಪಂದ್ಯಾವಳಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಆ ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಮಕ್ಕಳನ್ನ ಮಾದಕ ದ್ರವ್ಯಗಳ ವ್ಯಸನ ಮತ್ತು ಅಪರಾಧ ಕೃತ್ಯಗಳಿಂದ ದೂರವಿಡಲು ಹಾಗೂ ಗ್ರಾಮೀಣ ಮತ್ತು ನಗರ ಪ್ರದೇಶದ ಶಾಲಾ ಮಕ್ಕಳಲ್ಲಿ ಅಡಗಿರುವ ವಾಲಿಬಾಲ್ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಪ್ರಮುಖ ಉದ್ದೇಶವಾಗಿದ್ದು ಯುವ ಪೀಳಿಗೆಯು ವ್ಯಸನಗಳಿಗೆ ಬಲಿಯಾಗದಂತೆ ಕ್ರೀಡೆಗಳ ಮೂಲಕ ಅವರ ಗಮನವನ್ನು ಸಕಾರಾತ್ಮಕವಾಗಿ ಸೆಳೆಯುವುದು, ಪ್ರತಿಭೆಗಳ ಗುರುತಿಸಿ ಪ್ರೋತ್ಸಾಹಿಸುವುದು ಹಾಗೂ ಮಾದಕ ದ್ರವ್ಯ ಮುಕ್ತ ಕರ್ನಾಟಕ ಮಾಡುವುದು ಮುಖ್ಯ ಉದ್ದೇಶ ಹೊಂದಿದ್ದು, ಸಾರ್ವಜನಿಕರು ಮತ್ತು ಶಾಲಾ ಮಕ್ಕಳೊಂದಿಗೆ ಪೊಲೀಸ್ ಇಲಾಖೆಯು ಉತ್ತಮ ಮತ್ತು ಸ್ನೇಹಪರ ಬಾಂಧವ್ಯವನ್ನು ವೃದ್ಧಿಸಿಕೊಳ್ಳುವುದು, ವಿದ್ಯಾರ್ಥಿಗಳಲ್ಲಿ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಹಾಗೂ ದೈಹಿಕ ಸದೃಢತೆ ಹಾಗೂ ಶಿಸ್ತನ್ನ ಮೂಡಿಸುವುದಾಗಿದೆ ಎಂದರು. ಅವರ ಕಟ್ಟಾಜ್ಞೆಯಂತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಡಿಜಿ ಸಾಹೇಬರ ಆದೇಶವನ್ನ, ಸರ್ಕಾರದ ಆದೇಶವನ್ನ ಭಾರತ ದೇಶದಲ್ಲಿ ಡ್ರಗ್ ಮುಕ್ತ ದೇಶವನ್ನು ಮಾಡಬೇಕು ಅಂತೇಳಿ ಈ ಒಂದು ಯುವಜನತೆಯ ಮುಖಾಂತರ ದೇಶವನ್ನ ಕಟ್ಟಲಿಕ್ಕೆ, ದೇಶವನ್ನ ಸುಧಾರಣೆ ಮಾಡಲಿಕ್ಕೆ, ಅಭದ್ರತೆ ಇರೋದನ್ನ ಭದ್ರತೆ ಮಾಡಲಿಕ್ಕೆ ಈ ಒಂದು ಡ್ರಗ್ಸ್ ನಿಂದ ಸಮಾಜ ಹದಗೆಡುವ ಸಂದರ್ಭದಲ್ಲಿ ಇವತ್ತಾಗ್ತಕ್ಕಂಥ ಅಹಿತಕರ ಘಟನೆಗಳು ತಾಯಿ ಮೇಲೆ, ತಂದೆ ಮೇಲೆ, ಮಹಿಳೆಯರ ಮೇಲೆ, ವಯೋವೃದ್ಧರ ಮೇಲೆ ಆಗ್ತಕ್ಕಂಥ ಘಟನೆಗಳನ್ನ ಇವತ್ತು ನಾವು ಕಣ್ಣಾಗಿ ನೋಡ್ತಾ ಇದ್ದೀವಿ, ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೀವಿ. ಅದಾಗಬಾರದು ಅಂತೇಳಿ ಈ ಒಂದು ಡ್ರಗ್ಸ್ ಮದ್ಯ ವ್ಯಾಸನದಿಂದ ಮುಕ್ತ ಹುಡುಗರು ಕೂಡ ಅವನಿಗೆ ಏನೂ ಆಗೋದಿಲ್ಲ. ಅವನಿಗೆ 24/7 ಅಂದ್ರೆ 24 ಗಂಟೆ ಆದ್ಮೇಲೆ ಅವನಿಗೆ ನಾನು ಈ ಸಮಾಜಕ್ಕೆ ಇದ್ದೀನಿ ಅಂತ ಗೊತ್ತಾಗುತ್ತೆ. ಅವನಿಗೆ ಒಬ್ಬ ಡ್ರಗ್ಸ್ ತಗೊಳ್ಳುವಂತ ವ್ಯಕ್ತಿಗೆ ಈಗೆಲ್ಲ ಯಾರು ಮಾಡ್ತಾ ಇರೋದು? ಕಾಲೇಜಲ್ಲಿ ಫೈಲ್ ಆಗಿರ್ತಾನೆ, SLC ಫೈಲ್ ಆಗಿರ್ತಾನೆ, ಯಾರೋ ಒಬ್ಬ ವ್ಯಕ್ತಿ, ಯಾರೋ ಒಬ್ಬ ಸುಲುಕವಾದವನ್ನು ಓದಿ ಈ ಒಂದು ಮದ್ಯವ್ಯಾಸನಿಗೆ ಬಲಿಯಾಗಿ ಇನ್ನೊಬ್ಬರನ್ನು ಗುಂಪು ಕಟ್ಟಿಕೊಂಡು ಇತರೆ ಮಕ್ಕಳನ್ನ ಬಲಿಪಶು ಮಾಡಿ ನಿಮ್ಮನ್ನೂ ಒಂದು ದಾರಿಗೆ ಕೆಟ್ಟ ರೀತಿ ತಗೊಳ್ಳುವಂತ ಸಮಾಜ ಇವತ್ತು ಆಗ್ತಾ ಇದೆ. ಅದಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ತಾವೇ ನೋಡ್ರಿ, ನೀವೆಲ್ಲ ಇವಾಗ ಇದ್ದೀರಿ, ನೀವೆಲ್ಲ ಒಂದು PUC ಡಿಗ್ರಿಗೆ ಬಂದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ನಾನು ಇಂಥ ಪ್ರಶಾಂತಿ ಸ್ಕೂಲಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಬಂದು ಒಂದು ಕಾರ್ಯಕ್ರಮ ಅನ್ಕೊಂಡಿದ್ರು. ಈ ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ವಾಲಿಬಾಲ್ ಕ್ರೀಡೆಯಲ್ಲಿ ಭಾಗವಹಿಸಿ ಗೆದ್ದ ತಂಡಗಳಿಗೆ ಟ್ರೋಫಿಗಳನ್ನು ವಿತರಿಸಲಾಯಿತು. ನಂತರ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತು ವಿರೋಧಿ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಎಸ್ಐ ಗಣೇಶ್, ಮುಖ್ಯ ಶಿಕ್ಷಕ ಶಿವಕುಮಾರ್, ಶಿಕ್ಷಕರಾದ ಶ್ರೀಧರ್, ಸಂದೀಪ್ ಹಾಗೂ ಪ್ರಶಾಂತಿ ಶಾಲಾ ಶಿಕ್ಷಕರ ವೃಂದದವರು ಹಾಜರಿದ್ದರು. JK ಆನಂದ್, MMTV ನ್ಯೂಸ್, ಚೇಳೂರು. ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಕೋತಿಗಳ ಕಾಟ, ಗರ್ಭಿಣಿ ಬಾಣಂತಿಯರಿಗೆ ತಪ್ಪದ ಪಿಕಲಾಟ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ, ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಹಲ್ಲೆ, ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮುಂದೆ ಐಡ್ರಾಮಾ ಸೃಷ್ಟಿ. ಪಾಂಡುರಂಗನ ದೇಗುಲದಲ್ಲಿ ನಿಜಪಾದಕಿ ದರ್ಶನ, ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳು, ದರ್ಶನಕ್ಕೆ ಹರಿದು ಬಂದ ಭಕ್ತಸಾಗರ. 4 ತಿಂಗಳಿಂದ ಮಾಸಾಶನಗಳು ಕಡಿತ, ಫಲಾನುಭವಿಗಳ ಪರದಾಟ, ಹೋರಾಟದ ಎಚ್ಚರಿಕೆ ನೀಡಿದ ಎದ್ದೇಳು ಕರ್ನಾಟಕ ಸಂಘಟನೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.